ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ವರದ ಕಾಂಚನನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾನೆ. ರಾಣಿ ಬಗ್ಗೆ ಕಾಂಚನ ಹೇಳಕ್ ಬಂದಾಗ ಕಾಂಚನನಿಗೆ ಕರೆಂಟ್ ಶಾಕ್ ಹೊಡೆದಿರುತ್ತೆ. ಆಗ ವರ್ಧ, ಈ ಕಾಂಚನ 10 ವರ್ಷ ಬಿಟ್ಟು ಇವಾಗ ಹೊಂದಿದ್ದಾಳೆ ಅಂದ್ರೆ ಖಂಡಿತ ಏನೋ ವಿಷಯ ಇದೆ, ಆ ಕಾವೇರಿ ಬಗ್ಗೆ ಏನೋ ಹೇಳೋಕೆ ಅಂತಾನೆ ಬಂದಿರ್ತಾಳೆ ಅಂತ ಮನ್ಸಲ್ಲೇ ಲೆಕ್ಕಾಚಾರ ಮಾಡ್ಕೊಂಡು ಐಸಿಯುದಲ್ಲಿರೋ ಕಾಂಚನನ್ನ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅದೇ ಟೈಮಿಗಲ್ಲಿ ಬಾಲ ಬರ್ತಾನೆ. ಬಾಲ ಬಂದು, ಬಸ್ಸು ಯಾರ್ ಬಸ್ ಇವ್ರು ಅಂತ ಕೇಳಿದಾಗ, ಇಲ್ಲ ಇವನ್ಗೆ ನಾನು ಇವಾಗ್ಲೇ ಈ ವಿಷಯನ ಹೇಳ್ಬಾರ್ದು, ಇವಳು ಏನ್ ಹೇಳ್ತಾಳೆ ಅಂತ ತಿಳ್ಕೊಂಡು ಆಮೇಲೆ ಇದ್ರ ಬಗ್ಗೆ ಇವನಿಗೆ ಎಷ್ಟ್ ಹೇಳ್ಬೇಕು ಅಷ್ಟನ್ ಮಾತ್ರ ಹೇಳ್ತೀನಿ ಅಂತ ವರದ ಮನ್ಸಲ್ಲೇ ಲೆಕ್ಕಾಚಾರ ಮಾಡ್ತಾ, ಪಾಪ ಯಾರಿಗೂ ಹುಷಾರಿಲ್ಲ ಅಂತ ಅಂದ್ಮೇಲೆ ಅವ್ರನ್ನ ಕರ್ಕೊಂಬಂದು ನಾವು ಹಾಸ್ಪಿಟಲ್ ಸೇರ್ಸೋದು ನಮ್ ಧರ್ಮ ಅಲ್ವಾ ಬಾಲ, ಅದಕ್ಕೆ ಕರ್ಕೊಂಬಂದಿದೀನಿ ಅಂತ ಹೇಳ್ತಾನೆ. ಈ ಕಡೆ ಕಾವೇರಿ ಜೈಲಿಂದ ಗಗನ ಮೇಡಮ್ ಅವ್ರ ಫೋನಿಗೆ ಫೋನ್ನ ಮಾಡಿರ್ತಾಳೆ. ಆಗ ಕಾವೇರಿ ರಾಣಿ ಜೊತೆ ಮಾತಾಡಿರ್ತಾಳೆ. ಆಗ ರಾಣಿ, ಮಾಮನ್ ಜೊತೆ ಮಾತಾಡುವಮ್ಮ ಅಂತ ಸತ್ಯನ್ಗೆ ಫೋನ್ ಕೊಟ್ಟಿರ್ತಾಳೆ. ಆದ್ರೆ ಪಾಪ ಫೋನ್ ಅಲ್ಲಿಗೆ ಕಟ್ ಆಗಿರುತ್ತೆ. ಇದನ್ನ ನೋಡಿ ಮಾಮನ್ಗೆ ತುಂಬಾನೇ ಬೇಜಾರಾಗುತ್ತೆ. ಗಗನ ಮೇಡಮ್ಗೆ ಫೋನ್ ವಾಪಸ್ ಕೊಟ್ಟಾಗ, ಗಗನ ಮೇಡಮ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಕಾಲ್ ಕಟ್ ಆಗಿದೆ ಅಂತ ಗಗನ ಮೇಡಮ್ ಹೇಳ್ತಾಳೆ. ಆಗ ಅತ್ತೆ, ಹೌದೌದು ನನಗ್ ಗೊತ್ತೇ ಇತ್ತು ಅವಳು ನಮ್ ಜೊತೆ ಮಾತಾಡಲ್ಲ ಅಂತ. ಸುಮ್ನೆ ಇವ್ರು ಅವಳ ಬಗ್ಗೆ ಕಾಳಜಿ ತೋರಿಸಿ ಬಡ್ಕೋತಾ ಇರ್ತಾರೆ, ಆದ್ರೆ ಅವಳಿಗೆ ಅವ್ರಣ್ಣನ ಮೇಲೆ ಯಾವುದೇ ತರದ ಪ್ರೀತಿ ಇಲ್ಲ. ಒಂದ್ ವೇಳೆ ಪ್ರೀತಿ ಇದ್ದಿದ್ರೆ ಮಾತಾಡ್ತಾ ಇರ್ಲಿಲ್ವಾ, ಅವತ್ತು ಜೈಲಿಗೆ ಹೋದಾಗ ಹೀಗೆ ಮಾಡಿದ್ಲವಳು ಅಂತ ಬೈಯೋಕೆ ಶುರು ಮಾಡ್ತಾಳೆ. ಈ ಕಡೆ ಪಾಪ ಸತ್ಯ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಆಗ ಗಗನ ಮೇಡಮ್, ಸತ್ಯ ಅವರೇ, ನಿಮ್ ಊರ್ ಜಾತ್ರೆ ತುಂಬಾನೇ ಚೆನ್ನಾಗಿತ್ತು, ನಿಮ್ ಮನೆ ಊಟ ಇನ್ನೂ ಚೆನ್ನಾಗಿತ್ತು, ನನಗಂತೂ ತುಂಬಾನೇ ಖುಷಿ ಆಯ್ತು, ದೇವಿ ದರ್ಶನ ನನಗೆ ಚೆನ್ನಾಗಾಯ್ತು, ಅದರಲ್ಲಿ ರಾಣಿ ಮೇಡಮ್ ಅವ್ರನ್ನ ನೋಡಿದ್ದು ನನ್ಗೆ ಇನ್ನ ಖುಷಿ ಆಯ್ತು. ರಾಣಿ, ನೀನ್ ಇಷ್ಟಪಟ್ಟಂಗೆ ಟಿ.ಸಿ ನಿಂಗ್ ಕೈ ಸಿಕ್ಕಿದೆ ಅಲ್ವಾ, ಅಂದ್ರೆ ಇನ್ಮೇಲೆ ನಿನ್ ಸ್ಕೂಲ್ಗೆ ಹೋಗ್ತೀಯಾ, ಇವಾಗ ಖುಷಿಯಾ ನಿನ್ಗೆ ಅಂತ ಕೇಳ್ತಾ ಇರ್ತಾಳೆ. ಆಗ ರಾಣಿ, ಲೋಹಿತಾ ಚಂದು, ನಾಳೆಯಿಂದ ನಾನು ನಿಮ್ ಜೊತೆ ಸ್ಕೂಲ್ ಬರಬಹುದು ಅಂತ ಹೇಳ್ತಾ ಇರ್ತಾಳೆ. ಆಗ ಗಗನ ಮೇಡಮ್, ಸರಿ ಸತ್ಯ ಅವ್ರೆ, ಇನ್ ನಾನ್ ಹೊರಡ್ತೀನಿ. ರೀ ಸರಳ ಅವ್ರೆ, ಕಾವೇರಿ ಮೇಲಿನ ಸಿಟ್ನ ಪಾಪ ರಾಣಿ ಮೇಲೆ ತೋರ್ಸಕ್ ಹೋಗ್ಬೇಡಿ, ಅವಳು ತುಂಬಾನೇ ಚಿಕ್ಕವಳು, ಒಳ್ಳೆಯವಳು, ಅವಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ವರ್ಧ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾನೆ. ಅಲ್ಲ ಮೇಡಮ್, ಕಾಂಚನ ಅವ್ರಿಗೆ ಏನು ಆಗಲ್ವಲ್ಲ, ಅವ್ರು ಹುಷಾರಾಗ್ತಾರೆ ತಾನೆ, ಅವ್ರ ಪ್ರಾಣಕ್ಕೆ ಏನು ತೊಂದರೆ ಇಲ್ವಲ್ಲ ಅಂತ ಕೇಳ್ತಾ ಇರ್ತಾನೆ. ಆಗ ಡಾಕ್ಟ್ರು, ಇಲ್ಲ ಸರ್, ಅವ್ರು ಬದುಕಿದ್ದಾರೆ, ಆದ್ರೆ ಅವರು ಕೋಮಾ ಹೊರಟೋಗಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ವರ್ದಂಗೆ ತುಂಬಾನೇ ಟೆನ್ಷನ್ ಆಗೋಕ್ ಶುರುವಾಗುತ್ತೆ. ಛೇ, ಎಂತ ಕೆಲ್ಸ ಆಗೋಯ್ತು, ಈ ಕಾಂಚನ ಏನ್ ಹೇಳೋಕ್ ಬಂದಿದ್ಲು ಏನೋ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಆಗ ಬಾಲ, ಬಾಸು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ, ಏನಾಯ್ತು ಅಂತ ಕೇಳ್ತಾನೆ. ಆಗ ವರ್ಧ, ಅವಳು ಯಾಕೆ ಬಂದಿದ್ಲು ಅಂತ ನೀನ್ ಕೇಳ್ತಾ ಇದ್ದೀಯಲ್ಲ, ಅವಳು ಬಂದಿದ್ದು ಜೈಲಿಂದ ನಿನ್ ಹೆಂಡತಿ ಬಗ್ಗೆ ಅವಳು ಏನೋ ವಿಷಯನ ಹೇಳೋಕೆ ಅಂತ ಬಂದಿದ್ಲು, ಆದ್ರೆ ಅವಳಿಗೆ ಈ ತರ ಆಗೋಯ್ತು, ಅವಳು ಯಾಕೆ ಬಂದಿದ್ಲು ಅಂತ ಇನ್ ಯಾರನ್ನು ಕೇಳೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಕಾವೇರಿನೇ ಕೇಳೋಣ ಅಂತ ಬಾಲನ್ಗೆ ಹೇಳ್ತಾನೆ. ಈ ಕಡೆ ಕಾವೇರಿ ರಾಣಿ ಬೊಂಬೆ ಹತ್ರ ಮಾತಾಡ್ತಾ ಇರ್ತಾಳೆ. ರಾಣಿ, ನಿನ್ ಧ್ವನಿ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತಮ್ಮ, 100 ಆನೆ ಬಲ ಬಂದಂಗ ಆಯ್ತು, ತುಂಬಾನೇ ಭಯ ಆಗೋಗ್ಬಿಟ್ಟಿತ್ತಮ್ಮ ನಿನ್ಗೆ ಏನಾಗುತ್ತೆ ಅಂತ, ಕೊನೆಗೂ ಆ ದೇವ್ರು ನಿನ್ನ ಕಾಪಾಡ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿಗೆ ಬಂದು, ಏ ಬಾ ಇಲ್ಲಿ ಅಂತ ಕಾವೇರಿನ ಹೇಳ್ಕೊಂಡು ಹೋಗ್ತಾಳೆ. ಆಗ ಕಾವೇರಿ, ಏನು ಕರ್ಕೊಂಡು ಹೋಗ್ತಿದ್ದೆ ನನ್ನ ಅಂತ ಕೇಳಿದಾಗ, ಅವಳು ಏನೋ ಮಾತಾಡದೆ ಹೋಗಿ ಬಾಲನ ಮುಂದೆ ಕಾವೇರಿನ ನಿಲ್ಸಿ ಬಿಡ್ತಾಳೆ. ಕಾವೇರಿಗಂತೂ ಬಾಲನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಇವನೇನು ಇಷ್ಟು ವರ್ಷ ಬಂದಿಲ್ಲ, ಇವಾಗ ಬಂದಿದ್ದಾನೆ ಅಂತ ಪ್ರತಿಯೊಂದನ್ನು ನೆನ್ಸ್ ಮಾಡ್ಕೊಂಡು ನಿಂತ್ಕೋತಾಳೆ. ಈ ಕಡೆ ರಾಣಿ ಅಮ್ಮ ಗೊಂಬೆ ಹತ್ರ ಮಾತಾಡ್ತಾ ಇರ್ತಾಳೆ. ಅಮ್ಮ, ನಿನ್ ಜೊತೆ ಮಾತಾಡಿ ನಂಗೆ ತುಂಬಾನೇ ಖುಷಿ ಆಯ್ತಮ್ಮ, ನನ್ ಫ್ರೆಂಡಿಗೆ ಹೇಳಿದೀನಮ್ಮ ಅಪ್ಪನ್ ನಾವು ಹುಡುಕೊಡು ಅಂತ, ಅಪ್ಪ ಸಿಕ್ಮೇಲೆ ನಾನು ನೀನು ಎಲ್ರ ಜೊತೆ ಆಗಿರೋಣಮ್ಮ, ಮಾಮ ತುಂಬಾನೇ ಒಳ್ಳೆಯವರಮ್ಮ ಅಂತ ಮಾತಾಡ್ತಾ ಇರ್ತಾಳೆ. ಅದೇ ಟೈಮಿಗಲ್ಲಿ ಸೀನಾ ಬರ್ತಾನೆ. ಸೀನಾ ಇವಳ ನೋಡಿ, ರಾಣಿ ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಅದು ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ರಾಣಿ ಹೇಳ್ತಾಳೆ. ಏನು, ಕಾವೇರಿ ಬಂದಿದ್ದಾಳ, ಕಾವೇರಿ ಅಂತ ಕೂಗ್ತಾನೆ. ಆಗ ರಾಣಿ, ಅದು ಹಾಗಲ್ಲ ಮಾಮ, ನಾನು ಗೊಂಬೆ ಹತ್ರ ಮಾತಾಡ್ತಾ ಇದ್ದೀನಿ, ಇದು ಅಮ್ಮ ಬೊಂಬೆ ಗೊತ್ತಾ, ನನ್ಗೇನಾದ್ರೂ ಹೇಳ್ಬೇಕನ್ಸಿದ್ರೆ ನಾನು ಅಮ್ಮನ ಹತ್ರನೇ ಹೇಳ್ತೀನಿ, ಅಂದ್ರೆ ಈ ಗೊಂಬೆ ಹತ್ರ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ಸೀನನ್ಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ಸತ್ಯ ಬ್ಲೌಸ್ಗೆ ಹುಕ್ಸ್ ಹಾಕ್ತಾ ಇರ್ತಾನೆ. ಆಗ ಸರಳ ಅಲ್ಲಿಗೆ ಬಂದು, ರೀ ನನ್ ಬ್ಲೌಸ್ ಹುಕ್ ಕಿತ್ತೋಗಿದೆ, ಹಾಕೊಡಿ ಅಂತ ಕೇಳ್ತಾಳೆ. ಕೆಲ್ಸ ಇದೆ ಕಣೆ, ಆಮೇಲೆ ಕೊಡ್ತೀನಿ ಹೋಗೆ ಅಂತ ಹೇಳ್ತಾನೆ. ಆಗ ಸರಳ, ಅಲ್ರಿ ಊರ್ ಜನದೆಲ್ಲ ಹಾಕೊಡ್ತೀರಾ, ನನ್ ಬ್ಲೌಸ್ ಹುಕ್ ಹಾಕೊಡಿ ಅಂದ್ರೆ ಈ ತರ ಮಾಡ್ತೀರಾ, ನನಗದೆಲ್ಲ ಗೊತ್ತಿಲ್ಲ ರೀ, ಮರ್ಯಾದೆಯಿಂದ ನನ್ ಬ್ಲೌಸ್ಗೆ ಹುಕ್ ಹಾಕೊಡಿ ಅಂತ ಹೇಳ್ತಾಳೆ. ಆಗ ಸತ್ಯ, ತಗೊಂಡ್ ಬಾ ಅಂತ ಹೇಳಿ ಹುಕ್ನ ಹಾಕಿ ಕೊಡ್ತಾನೆ. ಆಗ ಸರಳ, ನಾನು ಹಿತ್ಲಲ್ಲಿ ತರಕಾರಿ ಗಿಡ ಹಾಕ್ಬೇಕು ಅನ್ಕೊಂಡಿದ್ದೀನ್ರಿ,
ಬನ್ರಿ ಸ್ವಲ್ಪ ಮಣ್ಣ ಆಗದ್ ಕೊಡಿ ಅಂತ ಕೇಳ್ತಾಳೆ. ಆಗ ಸತ್ಯ ನನ್ನಿಂದ ಆಗಲ್ಲ, ನಂಗೆ ತುಂಬಾನೇ ಕೆಲ್ಸ ಇದೆ ಅಂತ ಹೇಳಿದಾಗ, ನನಗ್ ಗೊತ್ತು ರೀ ಇಷ್ಟೊಂದೆಲ್ಲ ಕೆಲ್ಸ ನೀವೇನಕ್ ಮಾಡ್ತಾ ಇದ್ದೀರಾ ಅಂತ, ಆ ರಾಣಿಗೋಸ್ಕರ ತಾನೇ, ಮುಂಚೆ ಇದೇ ಉತ್ಸಾಹ ಎಲ್ಲೋಗಿತ್ರಿ ಅಂತ ಬೈತಾ ಇರ್ತಾಳೆ. ಈ ಕಡೆ ಜೈಲಲ್ಲಿ ಬಾಲನ ನೋಡಿ ಶಾಕ್ ಆಗಿರ್ತಾಳೆ ಕಾವೇರಿ. ಬಾಲ ಏನು ಮಾತಾಡದೆ ಸುಮ್ನೆ ಬಂದು ಕಾವೇರಿ ಮುಂದೆ ನಿಂತ್ಕೊಂಡಿರ್ತಾನೆ. ಆಗ ಸಡನ್ಲಿ ಹಿಂದೆಯಿಂದ ವರ್ಧ ಬರ್ತಾನೆ. ವರ್ಧನ ನೋಡಿ ಇನ್ನ ಶಾಕ್ ಆಗೋಗುತ್ತೆ ಪಾಪ ಅವಳಿಗೆ. ಆಗ ಕಾವೇರಿ, ಅಂದ್ರೆ ಕಾಂಚನ ಇವರಿಗೆ ಎಲ್ಲ ವಿಷಯನೂ ಹೇಳಿದಾಳಾ, ರಾಣಿ ಬಗ್ಗೆ ತಿಳ್ಕೊಳಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರಾ ಅಂತ ಟೆನ್ಷನ್ ಅಲ್ಲಿ ಅವ್ರ ಮುಖಾನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಆಗ ಬಾಲ ಕಾವೇರಿನ ನೋಡಿ ಇವ್ರು ಮುಂದೆ ನಿಂತ್ಕೊಳ್ಳೇಬಾರ್ದು ಅಂತ ಈ ಕಡೆ ಮುಖ ತಿರ್ಸ್ಕೊಂಡು ಹೊರಟೋಗ್ತಾ ಇರ್ತಾನೆ. ಆಗ ವರ್ಧ, ನಿಂತ್ಕೊಳ್ಳೋ, ಹಳೇದೆಲ್ಲ ಮರ್ತು ನಿನ್ ಹೆಂಡತಿ ಜೊತೆಗೆ ಮಾತಾಡು, ಇಷ್ಟು ವರ್ಷ ಆಯ್ತು ಎಲ್ಲನೂ ಮರ್ತು ಬಿಡು ಅಂತ ಹೇಳಿದಾಗ, ಇಲ್ಲ ಬಾಸು, ದೇವ್ರಂತ ನನ್ನ ಅತಿಯನ್ನ ಕೊಂದ ಕೊಲೆಗಾತಿ ಇವಳ ಜೊತೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ, ಸಾಯೋವರೆಗೂ ಇವಳ ಮುಖಾನೇ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ ನಾನು, ಆದ್ರೆ ಏನ್ ಮಾಡೋದು, ಇವತ್ ಬಂದು ನೋಡ್ಬಿಟ್ಟೆ, ಯಾವತ್ತೂ ಇವಳ ಮುಖನ ನೋಡಲ್ಲ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ವರ್ಧ ಕಾವೇರಿ ಹತ್ರ ಬಂದು, ನೋಡ್ದಿಯಾ ನಿನ್ ಗಂಡ ನಾನು ಕೈಗೊಂಬೆಯಾಗಿ ಇಟ್ಕೊಂಡ್ಬಿಟ್ಟಿದೀನಿ, ಒಂದಿನ ನಾನು ಹೇಳಿದ ತರ ಕೇಳಿದ್ರೆ ಇವತ್ತು ಈ ತರ ಪರಿಸ್ಥಿತಿ ಬರ್ತಾ ಇತ್ತಾ, ಆರಾಮಾಗಿ ರಾಣಿ ತರ ಇರ್ತಾ ಇದ್ದೆ ನೀನು, ಆದ್ರೆ ನೋಡಿ ಇವಾಗ ಆ ಕಷ್ಟ, ನೋವು, ಆ ಕೊಲೆ, ಈ ಬಂಧನ ಇವೆಲ್ಲ ಬೇಕಾ ನಿನಗೆ, ಬೇಕಿತ್ತಾ ಅಂತ ಕೇಳ್ತಾ ಇರ್ತಾನೆ. ಆಗ ಕಾವೇರಿ, ಇಷ್ಟು ವರ್ಷ ಆದ್ರೂ ನಿನಗೆ ನೀನ್ ಮಾಡಿದ ತಪ್ಪಿನ ಬಗ್ಗೆ ನಿನ್ಗೆ ಅರಿವಾಗಿಲ್ಲ ಅಂದ್ರೆ ನೀನು ಇನ್ನೂ ಬದಲಾಗಿಲ್ಲ, ನೀ ಮನುಷ್ಯನೇ ಅಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತಾ ಇರ್ತಾಳೆ. ಆಗ ವರ್ಧ, ಇಷ್ಟು ವರ್ಷ ಜೈಲಲ್ಲಿದ್ರು ನೀನ್ ಕೊಬ್ಬು ಮಾತ್ರ ಕರಗಿಲ್ಲ ನೋಡು, ಇದೇ ನನಗೆ ಇಷ್ಟ ಆಗೋದು ಅಂತ ಹೇಳ್ತಾ ಇರ್ತಾನೆ. ಆಗ ಕಾವೇರಿ, ಕೊಲೆ ಮಾಡಿ ತಪ್ಪು ಮಾಡಿ ನೀನು ಹೊರಗಡೆ ಆರಾಮಾಗಿ ಓಡಾಡ್ತಾ ಇರುವಾಗ ಏನೋ ತಪ್ಪು ಮಾಡದೆ ಒಳಗಡೆ ಇದ್ದೀನಿ, ತಪ್ಪು ಮಾಡಿ ನೀನೇ ತಲೆ ಎತ್ತಿ ನಡೆಯುವಾಗ ನಾನ್ ಯಾಕೆ ತಲೆ ತಗ್ಗಿಸ್ಕೊಂಡು ನಡಿಬೇಕು, ನೀನ್ ಮಾಡಿರೋ ತಪ್ಪು ಒಂದಲ್ಲ ಒಂದಿನ ಈ ಜನಕ್ಕೆ ಗೊತ್ತಾಗೇ ಆಗತ್ತೆ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿರು, ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.